ಇಲ್ಲ ಅನ್ನುವಂಥ ಕೀರ್ತಿಗೆ ನೀವೇ ಭಜನರಾಗ್ತೀರಿ. ಈಗ 3 DCM ಮೂಗ್ದಾರನ ಇನ್ಯಾರಿಗೆ ಹಾಕ್ತಾರೆ? ಈಗ CM ಕುರ್ಚಿ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ. CM ಕುರ್ಚಿ ಮೇಲೆ ಕಣ್ಣಿಟ್ಟಿರೋದು DK ಶಿವಕುಮಾರ್ ಅವರು. ಅವ್ರನ್ನ ಮುಚ್ಚಿಟ್ಟಿದ್ದಾರೆ. ಏನೇನು ಮಾತುಕತೆ ಆಗಿದೆ ಅದು ನನಗೆ, ಸಿದ್ದರಾಮಯ್ಯನವರಿಗೆ, ಹೈಕಮಾಂಡಿಗೆ ಗೊತ್ತು. ಅದೆಲ್ಲ ಇಲ್ಲಿ ಚರ್ಚೆ ಮಾಡಬಾರ್ದು, ಅದೆಲ್ಲ ಹೈಕಮಾಂಡಿಗೆ ಗೊತ್ತು. ಇದು 3 DCM ಅಲ್ರಿ, ಮೂಗ್ದಾರ. ಇದು ಮೂಗ್ದಾರ ಹಾಕಿ ಎಳೆದ್ರೆ DCM ಕುರ್ಚಿ ಅಲ್ಲ, CM ಕುರ್ಚಿ ಅಲ್ಲ, DCM ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಒದ್ದಾಡಬೇಕು. ಆ DCM ಕುರ್ಚಿಗೆ ಉಳಿಸ್ಕೊಳ್ಳೋಕ್ಕೆ ಒದ್ದಾಡಬೇಕು. ಅಕಸ್ಮಾತ್ ಉಳಿದ್ರೂ ಅದಕ್ಕೆ 3 ಕಾಸಿನ ಬೆಲೆ ಇರಬಾರ್ದು. ಅದಕ್ಕೆ ಇದೆಲ್ಲ ಪ್ಲಾನು. ಅದಕ್ಕೆ 3 ಕಾಸಿನ ಬೆಲೆನೂ ಇರಬಾರ್ದು ಅಂತ ಇದೆಲ್ಲ ಪ್ಲಾನ್ ಮಾಡ್ತಿರೋದು. ನಾವು ಹಿಂಗೆ ಸಾರ್ವಜನಿಕ ಚರ್ಚೆ ವಿಷಯ ಮಾಡಿದ್ದು ನಿಮಗೆ ಪೇಪರಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಮಾಡಿಬಿಟ್ವಿ ನಾವು, ಯಾರಿಗೂ ಗೊತ್ತೇ ಇಲ್ಲ. ಮಾಡಿದ ಮೇಲೆ ಪೇಪರಿಗೆ ಬಂತು. ದಿನ ಪೇಪರಲ್ಲಿ ಬರ್ತಾ ಇದೆಯಾ? ಈ ದಿನ ಪೇಪರಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಪಾಪ KPCC ಅಧ್ಯಕ್ಷರ ಅಸಹಾಯಕತೆ. ನಾನು ಇವರು ಇಷ್ಟೊಂದು ಅಸಹಾಯಕರಾಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರು ಹೇಳಿದರು ಯಾರಾದರೂ ಹುಷಾರು ಹೊರಗಡೆ ಚರ್ಚೆ ಮಾಡಿದ್ರೆ ಅಂತ ಹೇಳಿದರು. ಈಗ ಅವ್ರು ಹುಷಾರು ಅಂದರೆ ಕೇಳೋರೇ ಇಲ್ಲ. ಯಾರು ಕೇಳ್ತಾರೋ ಹುಷಾರು ಅಂದರೆ? ಎಲ್ಲ ವಿಷಯನೂ ನನ್ನ ಕೈಲಿ ಯಾಕೆ ಬಾಯಿ ಬಿಡಿಸ್ತೀರಿ? ನಿಮಗೆಲ್ಲ ವಿಷಯನೂ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರಲ್ಲ, ಅವ್ರನ್ನ ಕೇಳ್ರಿ. ಆವಾಗ ಎಲ್ಲ ವಿಷಯನೂ ಅವ್ರು ಹೇಳ್ತಾರೆ. ಸರ್, ಇನ್ನೊಂದು ಚರ್ಚೆ ಆಗ್ತಿದೆ. CTರವಿ ಅವರಿಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗುತ್ತೆ, ಕೊಡಬೇಕು ಅನ್ನುವಂಥದ್ದು ಕಾರ್ಯಕರ್ತರು ಚರ್ಚೆ ಮಾಡ್ತಾರೆ, ಕೆಲವೊಂದಿಷ್ಟು ನಾಯಕರುಗಳು ಚರ್ಚೆ ಮಾಡ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ನೋಡಿ, ಪಾರ್ಟಿ ಪಟ್ಟ ಕಟ್ಟದೇ ಇದ್ರೂ ನನ್ನ ಸ್ವಭಾವದಲ್ಲಿ ನಾನೇ ವಿರೋಧ ಪಕ್ಷದ ನಾಯಕ. ಬೈ ನೇಚರ್. ಪೊಸಿಷನ್ ಇಲ್ಲದೆ ಇರ್ಬೋದು, ಬೈ ನೇಚರ್. ಆಡಳಿತ ಪಕ್ಷ ತಪ್ಪು ಮಾಡಿದಾಗ, ಆಡಳಿತ ಪಕ್ಷ ಜನವಿರೋಧಿಯಾಗಿ ವರ್ತನೆ ಮಾಡಿದಾಗ ಮುಲಾಜಿಲ್ದಲೇ ಆಡಳಿತ ಪಕ್ಷವನ್ನು ಪ್ರಶ್ನಿಸ್ತೀವಿ ಅಂದರೆ ಅದು ನನ್ನ ಸ್ವಭಾವ. ಹಾಗಾಗಿ ನನ್ನ ಸ್ವಭಾವವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಜವಾಬ್ದಾರಿ ಕೊಡೋದು ಬಿಡೋದು ಪಾರ್ಟಿಗೆ ಬಿಟ್ಟಿದ್ದು. ಆದರೆ ನನ್ನ ಸ್ವಭಾವದಲ್ಲಿ ಈಗ ಪ್ಲೇಯರ್ ಆಗಿ ಆಡಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ಲೇಯರ್ ಆಗಿ ಸೆಂಚುರಿ ಹೊಡೆದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ ಕೊಡಬೇಕು, ಇನ್ಯಾರಿಗೆ ಕೊಡ್ತಾರೆ? ಮತ್ತಿನ್ನೊಬ್ಬ ಬರ್ತಾನೆ, ಈ ಗಾದೆ ಹಳೇದು, ಮಾಡಿದುಣ್ಣ ಮಾರೆ ಅಂತ. ಈಗ ಅವ್ರು ಹೋದ್ರೆ ಸುಪ್ರೀಂ ಕೋರ್ಟ್ಗೆ ಅದು ಬೇಲಾಗುತ್ತೆ. ಬಟ್ ಇದರಲ್ಲಿ ಹಾಕಲ್ವಲ್ಲ, ಹೋಗಲ್ಲ ಈಗ. ಜೂನ್ 25ನೇ ತಾರೀಕು 1975ರಂದು ತುರ್ತು ಪರಿಸ್ಥಿತಿ ತಂದು 49 ವರ್ಷ ಪೂರ್ಣ ಆಗಿ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಿನ್ನೆ ಕಾಂಗ್ರೆಸ್ನವರು ಸಂವಿಧಾನ ಪ್ರತಿ ಇಟ್ಕೊಂಡು ಮೊನ್ನೆ ಲೋಕಸಭೆಗೆ ಹೋಗಿದ್ದನ್ನು ನಾನು ನೋಡಿದೆ. ಮಲ್ಲಿಕಾರ್ಜುನ್ ಖರ್ಗೆಯವರ ಭಾಷಣವನ್ನು ಕೇಳಿದೆ. ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ಒಂದು ಗಾದೆ ಮಾತು ಅಪ್ಲೈ ಆಗುತ್ತೆ. ನೀವು ಅವತ್ತು ಯಂಗ್ ಟರ್ಕ್ ಇದ್ರಿ, ಇಂದಿರಾ ಬ್ರಿಗೇಡ್ನ ಸದಸ್ಯರಿದ್ರಿ. ಯಾರು ತುರ್ತು ಪರಿಸ್ಥಿತಿ ತಂದಿದ್ದು? ಮೂಲಭೂತ ಹಕ್ಕುಗಳನ್ನು ಕರ್ಟೈಲ್ ಮಾಡಿದವ್ರು ಯಾರು? ಕೊಂದರೂ ಕೇಳಂಗಿಲ್ಲ ಅಂತ ಹೇಳಿ ಕೋರ್ಟ್ ಮುಂದೆ ಫರ್ಮಾನ್ ಹೊಡೆಸಿದವ್ರು ಯಾರು? ವಿರೋಧ ಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿಗೆ ಹಾಕಿ ಪ್ರಜಾಪ್ರಭುತ್ವದ ಕತ್ತಿಸಿದವ್ರು ಯಾರು? ಇದೆಲ್ಲ ಮಾಡಿದ್ದು ರಾಷ್ಟ್ರಹಿತಕ್ಕ? ಇದೆಲ್ಲ ಮಾಡಿದ್ದು ನರೇಂದ್ರ ಮೋದಿಯವರ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರ? ಇದೆಲ್ಲ ಮಾಡಿದ್ದು ನೀವು ಯಾವ ಇಂದಿರಾ ಬ್ರಿಗೇಡ್ನ ಸದಸ್ಯರಾಗಿದ್ದರೋ ಅದೇ ಶ್ರೀಮತಿ ಇಂದಿರಾ ಗಾಂಧಿಯವರು. ಇದನ್ನೆಲ್ಲವನ್ನು ಲೀಡ್ ಮಾಡಿದ್ದು ಅವ್ರ ಮಗ ಸಂಜಯ್ ಗಾಂಧಿಯವರು. ಅವ್ರು ಬಂದಾಗೆಲ್ಲ ಬಹುಪರ ಕೇಳ್ತಿದ್ದವ್ರ ಸಾಲಿನಲ್ಲಿ ನೀವು ಇದ್ರಿ. ನಿಮಗೇನು ನೈತಿಕತೆ ಇದೆ? ಒಂದು ವೇಳೆ ಇಂದಿರಾಜಿ ಥರನೇ
ನರೇಂದ್ರ ಮೋದಿಯವರು ನಡ್ಕೊಂಡಿದ್ರೆ ನೀವೆಲ್ಲ ಹೊರಗಡೆ ಬಂದು ಸಂವಿಧಾನ ಪ್ರತಿ ಹಿಡ್ಕೊಳ್ಳೋಕೆ ಅವಕಾಶವೇ ಇರ್ತಿರಲಿಲ್ಲ. ಸರ್ವಾಧಿಕಾರದ ಬಗ್ಗೆ ಮಾತಾಡುವ ಅವಕಾಶವೂ ನಿಮಗಿರ್ತಿರಲಿಲ್ಲ. ಯಾಕೆಂದರೆ ಸರ್ವಾಧಿಕಾರಿ ಮಾತಾಡೋ ಅವಕಾಶವೂ ಕೊಟ್ಟಿರಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರು ಸರ್ವಾಧಿಕಾರ ಹೇರಿದಾಗ ಮಾತಾಡೋ ಅವಕಾಶವೂ ಕೊಟ್ಟಿರಲಿಲ್ಲ. ಮಾಧ್ಯಮದ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಸಂಪಾದಕೀಯನೂ ಕೂಡ ಏನು ಬರಿಬೇಕು ಅಂತ ಡಿಕ್ಟೇಟ್ ಮಾಡ್ತಾಯಿದ್ರು. ಅದು ಡಿಕ್ಟೇಟರ್ಶಿಪ್ಪು. ಯಾವುದನ್ನು ಸಂಪಾದಕೀಯ ಬರಿಬೇಕು ಅಂತ ಡಿಕ್ಟೇಟ್ ಮಾಡ್ತಿದ್ರು, ಅದು ಡಿಕ್ಟೇಟರ್ಶಿಪ್ಪು. ಆವಾಗ ನಿಮ್ಮ ಬಾಯಿಯಿಂದ ಇಂದಿರಾಜಿ ಬಹುಪರಾಕ್ ಹೊರತುಪಡಿಸಿದರೆ ಇನ್ನೇನು ಬಂದಿತ್ತು? ಸಂವಿಧಾನ ಉಳಿಸಿ ಅಂತ ಏನಾರು ಹೋರಾಟ ಮಾಡಿದ್ರ? ನೀವೇನಾದ್ರೂ ಅವತ್ತು ನಿಮಗಿದ್ದಂಥ ಶಾಸಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ಸಂವಿಧಾನ ಪ್ರತಿ ಹಿಡ್ಕೊಂಡಿದ್ರೆ ಇವತ್ತು ನಿಮ್ಮ ಹೋರಾಟಕ್ಕೊಂದು ಗೌರವ ಇರ್ತಿತ್ತು. ಸಂವಿಧಾನ ಪ್ರತಿ ಹಿಡ್ಕೊಂಡಿರೋದಕ್ಕೊಂದು ಗೌರವ ಇರ್ತಿತ್ತು. ಅವತ್ತು ನೀವು ಎಲ್ಲವನ್ನೂ ಮರೆತು ಜೈ ಅಂದ್ರಿ. ಈಗ ವೃದ್ಧನಾರಿ ಪತಿರ್ವತೆ ಅನ್ನೋ ಗಾದೆ ಮಾತಿನಂತೆ ಈಗ ಸಂವಿಧಾನ ಪ್ರತಿಯನ್ನು ಕೈಲಿ ಹಿಡ್ಕೊಂಡಿದ್ದೀರಿ. ಅವಾಗ ಮಾಡಬಾರ್ದೆಲ್ಲ ಮಾಡಿದ್ರಿ. ರಾಜಕೀಯ ವಿರೋಧಿಗಳ ಮೇಲೆ ದೌರ್ಜನ್ಯ ಮಾಡಿದ್ರಿ, ಮಾಧ್ಯಮಗಳ ಮೇಲೆ ದೌರ್ಜನ್ಯ ಮಾಡಿದ್ರಿ. 350ಕ್ಕೂ ಹೆಚ್ಚು ಪತ್ರಕರ್ತರನ್ನು ಕೇವಲ ನಿಮಗೆ ಬಹುಪರಾಕ್ ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ಬಂಧಿಸಿ ಜೈಲಲ್ಲಿಟ್ರಿ. ನಿಮಗೆ ಮರ್ತೋಗಿದೆ ಅಂತ ಅನಿಸುತ್ತೆ. ಬೆಂಗಳೂರು, ಧಾರವಾಡ, ಬೆಳಗಾಂ, ಬಳ್ಳಾರಿ, ಕಲಬುರಗಿ ಜೈಲುಗಳು ಕೂಡ ಭರ್ತಿಯಾಗಿದ್ದು. ಅವರೆಲ್ಲ ಜೈಲಿಗೆ ರಾಜಕೀಯ ನಾಯಕರನ್ನು ತುಂಬಿದ್ರಲ್ಲ, ಪತ್ರಕರ್ತರನ್ನು ತುಂಬಿದ್ರಲ್ಲ, ಹೋರಾಟಗಾರರನ್ನು ತುಂಬಿದ್ರಲ್ಲ. ಅವರೆಲ್ಲರೂ ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿ ಎತ್ತದವರು. ಅವರೆಲ್ಲರೂ ಸಂವಿಧಾನ ಉಳಿಸಿ ಅಂತ ಧ್ವನಿ ಎತ್ತಿದವರು. ಅವತ್ತು ನೀವು ಆಡಳಿತ ಪಕ್ಷದಲ್ಲಿದ್ದಿರಿ, ತುರ್ತು ಪರಿಸ್ಥಿತಿ ಹೇರಿದವರ ಪಕ್ಷದಲ್ಲಿದ್ದಿರಿ, ಸಂವಿಧಾನವನ್ನು ಕಿತ್ಕೊಂಡವ್ರ ಪಕ್ಷದಲ್ಲಿದ್ದಿರಿ. ಇವತ್ತು ಯಾವ ನೈತಿಕತೆ ಇದೆ ನಿಮಗೆ ಸಂವಿಧಾನ ಪ್ರತಿ ಹಿಡ್ಕೊಳ್ಳೋಕ್ಕೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನೀವು ಅವತ್ತು ಯುವ ವಕೀಲರು, ಸಮಾಜವಾದಿ ನಾಯಕರು, ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೆ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೆ. ನೀವು ಸಮರ್ಥಿಸ್ತೀರಾ ತುರ್ತು ಪರಿಸ್ಥಿತಿನ? ಸಮರ್ಥಿಸೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿ ಕ್ಷಮೆಯಾಚನೆ ಮಾಡಬೇಕು. ತುರ್ತು ಪರಿಸ್ಥಿತಿ ಒಂದು ಘೋರ ಅಪರಾಧ, ನಾವು ಮಾಡಬಾರ್ದು, ಪಾಪ ಮಾಡಿತ್ತು ನಮ್ಮ ಪಾರ್ಟಿ ಅನ್ನೋ ಒಂದು ಮಾತು ನಿಮ್ಮ ಬಾಯಿಂದ ಬಂದರೆ ಅದಕ್ಕೂ ನಿಮಗೆ ಒಂದು ಅರ್ಥ ಇರುತ್ತೆ. ಅದು ಬರಲಿಲ್ಲ ಅಂದರೆ ಅವತ್ತಿನ ಸಮಾಜವಾದಿ ಸಿದ್ದರಾಮಯ್ಯನವರು ಇವತ್ತಿಲ್ಲ ಅನ್ನುವಂಥ ಸಂದೇಶ ಹೋಗುತ್ತೆ. ಇವತ್ತಿರೋ ಸಿದ್ದರಾಮಯ್ಯನವರು ಕೇವಲ ತನ್ನ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ರಾಜಕಾರಣ ಮಾಡೋ ಸಿದ್ದರಾಮಯ್ಯನವರು ಇದ್ದಾರೆ, ಸಂವಿಧಾನ ಉಳಿಸೋ ಸಿದ್ದರಾಮಯ್ಯನವರು ಇಲ್ಲ ಅನ್ನೋದು ಸಂದೇಶ ಹೋಗುತ್ತೆ.